ಬೇಬಿ, ನೀನು ನನ್ನ ನಿಜವಾಗಲೂ ಪ್ರೀತಿಸ್ತೀಯಾ ಅಲ್ವಾ? ಯಾಕ್ ಬೇಬಿ ನನ್ನ ಮೇಲೆ ಅನುಮಾನ ಪಡ್ತೀಯಾ? ನಮ್ಮ ಅಪ್ಪನಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಬೇಬಿ. ನನಗೆ ಪ್ರೀತಿ ಅಂದರೆ ಏನು ಅಂತ ಗೊತ್ತಾಗಿದೆ ನಿನ್ನಿಂದ. ಬೇಬಿ, ಮತ್ತೆ ನಮ್ಮ ಮದುವೆ ಬಗ್ಗೆ ನಿಮ್ಮ ಮನೆಗೆ ಯಾವಾಗ ಮಾತಾಡ್ತೀಯಾ? ಈಗಲೇ ಮಾತಾಡ್ತೀನಿ ಬೇಬಿ. ಹಲೋ, ಹೇಳಮ್ಮ ಮಗಳೇ. ಅಮ್ಮ, ನಾನು ಒಬ್ಬ ಹುಡುಗನ ಪ್ರೀತಿಸ್ತಾ ಇದ್ದೀನಿ. ಸೊ ಅವನೇ ನನಗೆ ಗಂಡ. ನಿನಗೆ ಮತ್ತೆ ಅಪ್ಪನಿಗೆ ಯಾವತ್ತೂ ಇದ್ದರು ಅಳಿಯ. ಇಬ್ಬರು ಫಿಕ್ಸ್ ಆಗಿ ಆಯ್ತಾ? ಯಾಕಮ್ಮ ಏನು ಮಾತಾಡ್ತಿಲ್ಲ? ಏನ್ ಯೋಚನೆ ಮಾಡ್ತಾ ಇದೀಯಾ? ನಿಮ್ಮ ಅಪ್ಪ 2 ದಿನ ಹಿಂದೆ ಅಷ್ಟೇ ಒಬ್ಬ ಹುಡುಗನ ಫೋಟೋ ತೋರಿಸಿ ಇನ್ನ ಮೇಲೆ ಇವನೇ ನಮ್ಮ ಮಗಳ ಗಂಡ, ನಮ್ಮ ಮನೆ ಅಳಿಯ ಫಿಕ್ಸ್ ಆಗುವಂತರು. ಯಾಕಂದರೆ ಇವನು ಇವರ ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ. ಇರೋದು ಅಮೆರಿಕಾದಲ್ಲಿ. ವರ್ಷಕ್ಕೆ 2 ಕೋಟಿ ಸಂಬಳ. ಅದು ಬಿಟ್ಟು ಅಮೆರಿಕಾದಲ್ಲಿ 6 ಸ್ವಂತ ಮನೆ ಇದೆ, 8 ಕಾರ್ ಇದೆ, 4 ಬೈಕ್ ಇದೆ. ಸೊ ನಮ್ಮ ಮಗಳು ಚೆನ್ನಾಗಿ ಇರ್ತಾಳೆ. ನಮ್ಮ ಮನೆ ಅಳಿಯ ಆಗೋಕೆ ಕರೆಕ್ಟ್ ಆಗಿ ಇದ್ದಾನೆ. ಸೊ ಫಿಕ್ಸ್ ಆಗ್ಬಿಡು, ಇವನೇ ನಮ್ಮ ಮನೆ ಅಳಿಯ ಅಂತ ಹೇಳಿದರು. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ, ಯಾರಿಗೆ ಫಿಕ್ಸ್ ಆಗಲಿ ಅಂತ. ಅಮ್ಮ, ನನ್ನ ಮೇಲೆ ಅಪ್ಪನಿಗೆ ಎಷ್ಟು ಪ್ರೀತಿ ಇದೆ. ನೀನು ಅಪ್ಪ ಹೇಳಿದ ಹುಡುಗನಿಗೆ ಫಿಕ್ಸ್ ಆಗು. ಬೇಬಿ, ನನ್ನ ಮೇಲೆ ನಮ್ಮ ಅಪ್ಪ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಅವರ ಪ್ರೀತಿಗೆ ನಾನು ಮೋಸ ಮಾಡೋಲ್ಲ. ನಿನಗೆ ನನಗಿಂತ ಚೆನ್ನಾಗಿರೋ ಹುಡುಗಿ ಸಿಕ್ಕತ್ತಾಳೆ. ಮದುವೆಗೆ ಕರಿಬೇಕು ಆಯ್ತಾ? ಬೈ ಬೇಬಿ. खत्म। बाय बाय, टाटा, गुड बाय, गया। ಯಾಕೆ ಸುಳ್ಳು ಹೇಳಿದೆ? ನಿಮ್ಮ ಅಪ್ಪ ಶ್ರೀಮಂತ್ ಹುಡುಗನ ನೋಡಿದರೆ ಅಂತ. ಹೌದು ರೀ, ನಾನು ಸುಳ್ಳು ಹೇಳಿದೆ. ಆದರೆ ಅದು ನಮ್ಮ ಮಗಳ ಒಳ್ಳೆಯದಕ್ಕೆ. ಈಗಿನ ಕಾಲದ ಮಕ್ಕಳಿಗೆ ವಾದ ಮಾಡಿ ಗೆದ್ದರೆ ಅದೇ ಗ್ರೇಟ್ ಅಂದುಕೊಂತಾರೆ. ಅವಳು ಇನ್ನು ಓದ್ತಾ ಇದ್ದಾಳೆ, ಒಳ್ಳೆಯದು ಕೆಟ್ಟದು ಯೋಚನೆ ಮಾಡಲ್ಲ. ಮಕ್ಕಳನ್ನ ಒಳ್ಳೆ ದಾರಿಗೆ ಕರ್ಕೊಂಡು ಬರೋದು ತಂದೆ ತಾಯಿ ಕರ್ತವ್ಯ. ಸೊ ನಾನು ನಿಧಾನಕ್ಕೆ ಯೋಚನೆ ಮಾಡಿ ಆ ಕರ್ತವ್ಯನ ಮಾಡಿದೆ ಅಷ್ಟೇ.